ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದಿನ ಅವಧಿಯಲ್ಲಿ ನಾವು 7ನೇ ವರ್ಗದ 7ನೇ ಪಾಠ ಬಿಲ್ ಹಬ್ಬ. ಬಿಲ್ ಹಬ್ಬ ಇದು ಒಂದು ನಾಟಕ. ಈ ಬಿಲ್ ಹಬ್ಬ ನಾಟಕವನ್ನು ಬರೆದವರು ಎಚ್ ಮೂರ್ತಿ. ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ಬಿಲ್ ಹಬ್ಬ ಎಂಬ ನಾಟಕವನ್ನು ಬರೆದಿದ್ದಾರೆ. ಮೊದಲಿಗೆ ಏನು ಮಾಡೋಣ, ಲೇಖಕರ ಪರಿಚಯವನ್ನು ಮಾಡಿಕೊಳ್ಳೋಣ. ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು 1944 ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊದಿಗೇರಿಯಲ್ಲಿ ಜನಿಸಿದರು. ಕನ್ನಡ ಪ್ರಾಧ್ಯಾಪಕರಾಗಿದ್ದ ಇವರು ಬಹುಮುಖ ಪ್ರತಿಭೆಯ ಸಾಹಿತಿ. ಇವರ ಸಿಂದಾಬಾದಿನ ಆತ್ಮಕಥೆ, ಕ್ರಿಯಾಪರ್ವ, ವನಮರದ ಗಿಳಿಗಳು, ಋತುವಿಲಾಸ, ಎಷ್ಟೊಂದು ಮುಗಿಲು, ಅಮೆರಿಕಾದಲ್ಲಿ ಬಿಲ್ ಹಬ್ಬ, ಭೂಮಿಯೂ ಒಂದು ಆಕಾಶ ಮೊದಲಾದ ಕವನ ಸಂಕಲನಗಳು, ಒಂದು ಸೈನಿಕನ ವೃತ್ತಾಂತ, ಕತ್ತಲೆಗೆ ಎಷ್ಟು ಮುಖ, ಚಿತ್ರಪಟ, ಅಳಿಲು ರಾಮಾಯಣ, ಸುಣ್ಣದ ಸುತ್ತು, ಊರ್ಮಿಳಾ ಹೂವಿ ಮತ್ತು ಸಂಧಾನ ಮೊದಲಾದ ಪ್ರಮುಖ ನಾಟಕಗಳನ್ನು ಇವರು ಬರೆದಿದ್ದಾರೆ. ಇವರಿಗೆ ಅನೇಕ ಪ್ರಶಸ್ತಿಗಳು ಕೂಡ ಪಡೆದುಕೊಂಡಿದ್ದಾರೆ. ಅವುಗಳೆಂದರೆ 5 ಬಾರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಇವರು ಋತುವಿಲಾಸ ಅನುವಾದಿತ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅನುವಾದ ಪುರಸ್ಕಾರ ಲಭಿಸಿದೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ದೇವರಾಜ ಬಹದ್ದೂರ್ ಪ್ರಶಸ್ತಿಗಳನ್ನು ಪಡೆದಿರುವ ಇವರು ಕನ್ನಡದಲ್ಲಿ ಕಥನ ಕವನಗಳು ಎಂಬ ವಿಷಯದ ಬಗೆಗೆ ಸಂಶೋಧನೆ ನಡೆಸಿ PhD ಪದವಿಯನ್ನು ಸಹ ಗಳಿಸಿದ್ದಾರೆ. ಇವರು ಬರೆದಿರುವಂತಹ ಬಿಲ್ ಹಬ್ಬ ನಾಟಕವನ್ನು ಇವತ್ತಿನ ಅವಧಿಯಲ್ಲಿ ನೋಡೋಣ. ಈ ಬಿಲ್ ಹಬ್ಬ ನಾಟಕವು ಏನೈತ್ರಿ, ಕೃಷ್ಣನ ಮತ್ತು ಕಂಸನ ನಡುವೆ ನಡೆದಿರುವಂಥದ್ದು ಐತಿ. ಕಂಸನು ಕೃಷ್ಣನನ್ನು ಕೊಲ್ಲಿಸುವುದಕ್ಕಾಗಿ ಅಥವಾ ಕೃಷ್ಣನನ್ನು ಸಂಹಾರ ಮಾಡುವ ಸಲುವಾಗಿ ಯಾವ ರೀತಿ ಕುತಂತ್ರವನ್ನು ಮಾಡಿದನು ಅನ್ನುವುದನ್ನು ಈ ಪಾಠದಲ್ಲಿ ನೋಡೋಣ. ಈ ನಾಟಕದಲ್ಲಿ ಬರುವಂಥ ಪಾತ್ರಧಾರಿಗಳು ಯಾರ್ಯಾರಂದರೆ ಕಂಸ, ಪುತನಿ, ಶಕಟ, ತೃಣಾವರ್ತ, ಧೇನುಕ, ಗೋವರ್ಧನ ಬೆಟ್ಟ, ಅಕ್ರೂರ, ರೋಹಿಣಿ, ಬಲರಾಮ, ನಂದನ, ಯಶೋದೆ ಮತ್ತು ಬಿಲ್ ಹಬ್ಬ ಅಂದರೆ ಏನು, ಕ್ಷೀರಸಾಗರ ಅಂದರೆ ಏನು ಅನ್ನೋದನ್ನು ಮೊದಲಿಗೆ ನೋಡೋಣ. ಮೊದಲಿಗೆ ಬರುವಂಥ ಪಾತ್ರ ಕಂಸ. ಕಂಸ ಮಥುರಾ ನಗರದ ಯದುವಂಶದ ಮಹಾರಾಜನಾದ ಉಗ್ರಸೇನನ ಮಗ. ಉಗ್ರಸೇನನ ರಾಣಿ ಒಮ್ಮೆ ಯಮುನಾ ನದಿಯಲ್ಲಿ ಸ್ನಾನ ಮಾಡುತ್ತಿರುವಾಗ ದುರ್ಮಿಲನೆಂಬ ರಾಕ್ಷಸ ಮೋಸದಿಂದ ಉಗ್ರಸೇನನ ರೂಪದಲ್ಲಿ ಬಂದು ಕಂಸನ ಹುಟ್ಟಿಗೆ ಕಾರಣನಾದ. ಅನಂತರ ನಿಜ ವಿಷಯದ ಅರಿವಾಗಿ ರಾಣಿಯು, ನಿನ್ನ ದುರ್ನಡತೆಯಿಂದ ಜನಿಸಿದವನು ಯದುವಂಶನಿಂದಲೇ ಸಾಯಲಿ ಎಂದು ಶಪಿಸಿದಳು. ಅಂದ್ರೆ ಯಮುನಾ ನದಿಯಲ್ಲಿ ಸ್ನಾನವನ್ನು ಮಾಡ್ತಿರ್ತಾಳೆ ಯಾರ್ರಿ, ಉಗ್ರಸೇನನ ರಾಣಿ. ಆವಾಗ ದುರ್ಮಿಲ ಎಂಬ ರಾಕ್ಷಸ ಏನು ಮಾಡ್ತಾನೆ, ಮೋಸದಿಂದ ಉಗ್ರಸೇನನ ರೂಪವನ್ನು ತಾಳಿ ಆಕೆ ಜೊತೆ ಏನು ಮಾಡ್ತಾನೆ, ಉಗ್ರಸೇನನ ರೂಪವನ್ನು ತಾಳಿ ಕಂಸನ ಹುಟ್ಟಿಗೆ ಕಾರಣ ಆಗ್ತಾನೆ. ಆ ವಿಷಯ ರಾಣಿಗೆ ಗೊತ್ತಾಗೈತಿ. ಆ ಕಾರಣಕ್ಕಾಗಿ ಆಕೆ ಒಂದು ಶಾಪವನ್ನು ಹಾಕ್ತಾಳ. ಏನಂತಂದ್ರೆ, ನಿನ್ನ ದುರ್ನಡತೆಯಿಂದ ಜನಿಸಿದವನು ಯದುವಂಶನಿಂದಲೇ ಸಾಯಲಿ. ನಿನ್ನ ದುರ್ನಡತೆಯಿಂದ ನನ್ನ ಹೊಟ್ಟೆಯಲ್ಲಿ ಹುಟ್ಟುವಂಥ ಮಗು ಏನಾಗಲಿ, ಅದು ಯದುವಂಶನಿಂದಲೇ ಸಾಯಲಿ ಅಂತಂದ ಶಾಪವನ್ನು ಹಾಕ್ತಾಳ. ನೆಕ್ಸ್ಟ್ ಪುತನಿ, ಯದುವಂಶನಿಂದಲೇ ಸಾಯಲಿ ಅಂಥೇಳಿ ಶಾಪವನ್ನು ಹಾಕ್ತಾಳೆ. ಆ ಕಾರಣಕ್ಕಾಗಿ ಕಂಸ ಏನ್ರಿ, ಯದುವಂಶ ರೀ ಕೃಷ್ಣನಿಂದಲೇ ಕಂಸನ ಸಾವು. ಗೊತ್ತಾಯ್ತಾ? ಪುತನಿ ಕಂಸನ ಪರಿವಾರದ ಒಬ್ಬ ರಾಕ್ಷಸಿ. ಈಕೆ ಸುಂದರ ಸ್ತ್ರೀ ವೇಷದಿಂದ ನಂದನ ಮನೆಯನ್ನು ಹೊಕ್ಕು ಅಲ್ಲಿ ಕೃಷ್ಣನಿಗೆ ವಿಷಪೂರಿತ ಹಾಲುಡಲು ತೊಡಗಿದಾಗ ಕೃಷ್ಣ ಆಕೆಯ ಜೀವವನ್ನೇ ಹೀರಿದನು. ಪೂತನಿ ಕೂಗುತ್ತಾ ಭಯಂಕರ ರಾಕ್ಷಸಿ ರೂಪ ತಾಳಿ ಪ್ರಾಣ ಬಿಟ್ಟಳು. ನಂತರ ಶಕಟ, ಕಂಸನ ಪರಿವಾರಕ್ಕೆ ಸೇರಿದ ರಾಕ್ಷಸ. ಇವನು ಕಂಸನ ಆಜ್ಞೆಯಂತೆ ಬಂಡಿಯ ರೂಪ ಹೊಂದಿ, ಬಂಡಿ ಅಂದರೆ ಶಕಟನ ರೂಪವನ್ನು ಹೊಂದಿ ಗೋಕುಲದಲ್ಲಿದ್ದ ಬಾಲಕೃಷ್ಣನನ್ನು ಕೊಲ್ಲ ಹೋದನು. ಬಾಲಕೃಷ್ಣನನ್ನು ಅಂದರೆ ಸಣ್ಣ ಕೃಷ್ಣನ ಕೊಲ್ಲಕ್ಕೆ ಹೋಗ್ತಾನೆ. ಕೃಷ್ಣನ ಅಂಗಾಲ ಹೊಡೆತದಿಂದ ಮುರಿದು ಬಿದ್ದು ತನ್ನ ನಿಜರೂಪವನ್ನು ಹೊಂದಿ ಅಲ್ಲಿಯೇ ಸಾವನ್ನಪ್ಪಿದನು. ನಂತರ ಬರುವಂಥವರು ತೃಣಾವರ್ತ.
ತೃಣಾವರ್ತ ಕಂಸನ ಅನುಚರ ರಕ್ಕಸರಲ್ಲಿ ಒಬ್ಬ. ರಕ್ಕಸ ಅಂದರೆ ರಾಕ್ಷಸ. ಕಂಸನ ಆಜ್ಞೆಯಂತೆ ಬಿರುಗಾಳಿ ರೂಪದಲ್ಲಿ ಬಂದು ಯಶೋದೆಯೇ ಮಲಗಿಸಿದ್ದ ಮಗುವನ್ನು ಆಕಾಶಕ್ಕೆ ಹಾರಿಸಿಕೊಂಡು ಹೋದನು. ಕೊನೆಗೆ ಕೃಷ್ಣನ ಭಾರವನ್ನು ತಡೆಯಲಾರದೆ ಅವನ ವೇಗ ತಗ್ಗಿತು. ಮಗುವನ್ನು ಕೆಳಕ್ಕೆ ಬೀಳಿಸಲು ಯತ್ನಿಸಿದನು. ಆದರೆ ಕೃಷ್ಣ ರಾಕ್ಷಸನ ಕುತ್ತಿಗೆಯನ್ನು ಬಲವಾಗಿ ಹಿಡಿದು ಒಂದು ಸಲ ಗುದ್ದಿದೊಡನೆ ತೃಣಾವರ್ತ ತನ್ನ ನಿಜರೂಪಿನಿಂದ ಸತ್ತು ಬಿದ್ದನು. ಇವನ ನಂತರ ಧೇನುಕ. ಕಂಸನ ಅನುಯಾಯಿ ರಾಕ್ಷಸರಲ್ಲಿ ಈತನು ಒಬ್ಬ. ಇವನು ಬೃಂದಾವನದ ಸಮೀಪದ ತಾಳವನದಲ್ಲಿ ವಾಸವಾಗಿದ್ದನು. ಗೋಪಾಲಕರು ಕೃಷ್ಣ ಬಲರಾಮರೊಂದಿಗೆ ತಾಳೆಹಣ್ಣುಗಳನ್ನು ತಿನ್ನುತ್ತಿರುವಾಗ ಕತ್ತೆಯ ರೂಪದಲ್ಲಿ ಬಂದು ಬಲರಾಮನ ಮೇಲೆ ಬಿದ್ದನು. ಬಲರಾಮನು ಕೃಷ್ಣನ ಸೂಚನೆಯಂತೆ ಅದರ ಹಿಂಗಾಲನ್ನು ಹಿಡಿದು ಗರಗರನೆ ತಿರುಗಿಸಿ ತಾಳೆ ಮರಕ್ಕೆ ಹೊಡೆದು ಕೊಂದನು. ಅದರ ನಂತರ ಗೋವರ್ಧನ ಬೆಟ್ಟ. ಯಮುನಾ ನದಿ ತೀರದ ಪರ್ವತ. ಒಮ್ಮೆ ನಂದಗೋಕುಲದ ಗೊಲ್ಲರೆಲ್ಲರೂ ಇಂದ್ರಯಾಗವನ್ನು ಮಾಡಬೇಕೆಂದಿರುವಾಗ ಕೃಷ್ಣ ಆ ಯಾಗವನ್ನು ನಿಲ್ಲಿಸಿ ಗೋವರ್ಧನಗಿರಿಯನ್ನೇ ಪೂಜೆ ಮಾಡುವಂತೆ ಹೇಳಿದನು. ಇದರಿಂದ ಕೋಪಗೊಂಡ ಇಂದ್ರನು ಚಂಡವೃಷ್ಟಿಯನ್ನುಂಟು ಮಾಡಿದ. ಅಂದರೆ ಬೆಂಕಿ ಮಳೆಯನ್ನು ಉಂಟು ಮಾಡ್ತಾನೆ. ಆಗ ಕೃಷ್ಣ ಗೋವರ್ಧನಗಿರಿಯನ್ನೇ ಎತ್ತಿ ಹಿಡಿದು ಮಳೆಯಿಂದ ಗೋವುಗಳನ್ನು ಗೋಪಾಲಕರನ್ನು ರಕ್ಷಣೆ ಮಾಡ್ತಾನೆ. ಇದರ ನಂತರ ಅಕ್ರೂರ. ನಹುಷನ ವಂಶಕ್ಕೆ ಸೇರಿದ ಶ್ವಪಲಕನ ಮಗ ಅಕ್ರೂರ. ಕಂಸನ ಅಷ್ಟಮಂತ್ರಿಗಳಲ್ಲಿ ಒಬ್ಬ. ಕಂಸನ ಅಪ್ಪಣೆಯಂತೆ ಬಲರಾಮ ಕೃಷ್ಣನನ್ನು ಮಥುರೆಗೆ ಕರೆತರುವಾಗ ಯಮುನಾ ನದಿಯಲ್ಲಿ ಸ್ನಾನ ಮಾಡುತ್ತಿದ್ದ ಸಂದರ್ಭದಲ್ಲಿ ಅಕ್ರೂರನಿಗೆ ಕೃಷ್ಣ ತನ್ನ ದಿವ್ಯ ರೂಪವನ್ನು ತೋರಿಸಿದ. ಬಿಲ್ಹಬ್ಬ ಅಂದರೆ ಇದು ಶೌರ್ಯ ಪ್ರದರ್ಶನಕ್ಕೆ ಸಂಬಂಧಪಟ್ಟ ಒಂದು ಕಾರ್ಯಕ್ರಮ. ಕಂಸನಲ್ಲಿ ಇಂದ್ರಧನುಷಿಗೆ ಸಮನಾದ ಪರಮ ವೈಭವದಿಂದ ಪ್ರತಿಷ್ಠಿತವಾದ ಅನುದಿನವೂ ಪೂಜಿಸಲ್ಪಡುತ್ತಿದ್ದ ಹಲವಾರು ಸೈನಿಕರಿಂದ ಸತತವಾಗಿ ರಕ್ಷಿಸಲ್ಪಡುತ್ತಿದ್ದ ಒಂದು ಬೃಹತ್ ಗಾತ್ರದ ಧನುಸ್ಸು ಅಥವಾ ಬಿಲ್ಲು ಇತ್ತು. ಅದು ಕಂಸನಲ್ಲಿ. ಇದು ಸಾಮಾನ್ಯರಿಗೆ ಅಲ್ಲಾಡಿಸಲು ಸಾಧ್ಯವಾಗುತ್ತಿರಲಿಲ್ಲ. ಒಂದು ದೊಡ್ಡ ಪೆಟ್ಟಿಗೆ ಒಳಗೆ ಮಲಗಿಸಿಟ್ಟಿದ್ದ ಈ ಬಿಲ್ಲನ್ನು ವರ್ಷಕ್ಕೊಮ್ಮೆ ಶೌರ್ಯ ಪ್ರದರ್ಶನಕ್ಕೆ ಕಂಸ ಬಳಸುತ್ತಿದ್ದ. ಪೆಟ್ಟಿಗೆ ಒಳಗೆ ಮಲಗಿಸಿಟ್ಟಿರುವ ಈ ಬಿಲ್ಲನ್ನು ಬಿಲ್ಲಾಳುಗಳು ತೆಗೆದು ನೇರವಾಗಿ ನಿಲ್ಲಿಸಿ ಅದರ ಎದೆಯೇರಿಸಬೇಕು ಎಂಬುದು ಪಂದ್ಯವಾಗಿತ್ತು. ಈ ಪ್ರಕ್ರಿಯೆಯನ್ನು ಧನುರ್ಯಜ್ಞ ಅಥವಾ ಬಿಲ್ ಹಬ್ಬ ಎಂದು ಕರೆಯಲಾಗುತ್ತಿತ್ತು. ಚಾಣೂರ, ಮುಷ್ಟಿಕ, ಕೂಟ, ಶಲ, ಶೋಷಲ ಮುಂತಾದ ಜಟ್ಟಿ ಪ್ರಮುಖರು ಮಲ್ಲಯುದ್ಧ ಪ್ರದರ್ಶನ ಮಾಡುತ್ತಿದ್ದರು. ಕಂಸನು ಮಲ್ಲವಿದ್ದ ಪ್ರವೀಣನಾಗಿದ್ದರಿಂದ ಈ ಕ್ರೀಡೋತ್ಸವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇರುತ್ತಿತ್ತು. ತನ್ನ ಶತ್ರುಗಳಾದ ಕೃಷ್ಣ ಬಲರಾಮನನ್ನು ಬಿಲ್ ಹಬ್ಬದ ನೆಪದಿಂದ ಮಥುರೆಗೆ ಕರೆಸಿಕೊಂಡ. ಕೊಲ್ಲುವ ಸಂಚು ಹೂಡಿದ. ಕಂಸ ಅವರನ್ನು ಅಕ್ರೂರನ ಮೂಲಕ ಕರೆಸಿಕೊಳ್ಳುತ್ತಾನೆ. ಅನ್ನ ಬಲರಾಮನೊಂದಿಗೆ ಮಥುರೆಗೆ ಬಂದ ಕೃಷ್ಣನು ಧನುರ್ಯಜ್ಞದ ಆ ಮಹಾಧನುಷನ್ನು ತನ್ನ ಎಡಗೈಯಿಂದ ಮೇಲೆತ್ತಿ ಅದರ ಎದೆಯನ್ನು ಬಿಗಿದು ಸುದೀರ್ಘವಾಗಿ ಸೆಳೆಯುತ್ತಾನೆ. ಆಗ ಆ ಬಿಲ್ಲು ಮುರಿದು ಬೀಳುತ್ತದೆ. ಆ ಸಂದರ್ಭದಲ್ಲಿ ಉಂಟಾದ ಶಬ್ದವು ಭೂಮ್ಯಾಕಾಶಗಳನ್ನು ಆವರಿಸಿ ಕಂಸನು ನಡುಗಿ ಹೋಗುತ್ತಾನೆ. ನಂತರ ಕ್ಷೀರಸಾಗರ. ಕ್ಷೀರಸಾಗರ ಅಂದರೆ ಹಾಲಿನ ಸಮುದ್ರ. ಕ್ಷೀರ ಅಂದರೆ ಹಾಲಿನ ಸಮುದ್ರ. ಸಪ್ತ ಸಮುದ್ರಗಳಲ್ಲಿ ಒಂದು. ಇದನ್ನು ಸುರಾಸುರರು ಮತಿಸಿ ಅಮೃತ ಮೊದಲಾದ ವಸ್ತುಗಳನ್ನು ಪಡೆದರೆಂದು ಮಹಾಕಾವ್ಯ ಮತ್ತು ಪುರಾಣಗಳಲ್ಲಿ ರಚಿಸಲ್ಪಟ್ಟಿದೆ. ರೋಹಿಣಿ ವಸುದೇವನ ಮೊದಲ ಹೆಂಡತಿ, ಬಲರಾಮನ ತಾಯಿ. ಬಲರಾಮ ವಸುದೇವನ ಮೊದಲ ಹೆಂಡತಿ ರೋಹಿಣಿಯ ಉದರದಲ್ಲಿ ಯೋಗದೇವಿಯ ಕೃಪೆಯಿಂದ ಜನಿಸಿದವನು. ಕೃಷ್ಣನ ಸಹೋದರ. ನಂದ ಗೋಕುಲದ ಗೊಲ್ಲರ ಯಜಮಾನ, ಕೃಷ್ಣನ ಸಾಕು ತಂದೆ. ಯಶೋದೆ ನಂದನ ಹೆಂಡತಿ, ಕೃಷ್ಣನ ಸಾಕು ತಾಯಿ. ಇವೆಲ್ಲವೂ ಬಿಲ್ ಹಬ್ಬ ಪಾಠದಲ್ಲಿ ಬರುವಂಥ ಅಥವಾ ನಾಟಕದಲ್ಲಿ ಬರುವಂಥ ಪಾತ್ರಧಾರಿಗಳು ಮತ್ತು ಪ್ರಮುಖ ಸನ್ನಿವೇಶಗಳು. ಇವಾಗ ನಾವು ನೋಡೋಣ್ರಿ ನಾಟಕವನ್ನು ನೋಡೋಣ. ಪುಟ ಸಂಖ್ಯೆ 66. ಎಲ್ಲರೂ ಪುಸ್ತಕವನ್ನು ತೆಗೆದು ನಾ ಯಾವ ರೀತಿ ಓದ್ಕೋಂತ ಹೋಗಿಲ್ಲ ರೀ, ನೀವು ಅದೇ ರೀತಿ ಕಥೆಯನ್ನು ಕೇಳ್ತಾ ಹೋಗಿ. ರಾತ್ರಿ ಮಹಾರಾಜ ಕಂಸನ ಅರಮನೆಯ ಬಿಸಿಲುಮಚ್ಚು. ಅಲ್ಲಿ ಮಂತ್ರಿ ವೈದ್ಯ ಗುಸುಗುಸು ಮಾತಾಡುತ್ತಿದ್ದಾರೆ. ಒಬ್ಬ ಸೇವಕ ಓಡಿ ಬಂದು ಒಡೆಯರು ಬರ್ತಾ ಇದ್ದಾರೆ ಎನ್ನುತ್ತಾನೆ.
ಮಂತ್ರಿ ಮತ್ತು ಇತರರು ತಕ್ಷಣ ಎದ್ದು ಕಂಸನನ್ನು ನಿರೀಕ್ಷಿಸುತ್ತಾ ನಿಲ್ಲುತ್ತಾರೆ. ಎರಡು ಪಕ್ಕ ದೀವಟಿಗೆ ಅಂದರೆ ಬೆಂಕಿ ಹಿಡಿದವರು, ಕೈಯಲ್ಲಿ ಬೆಂಕಿ ಹಿಡಿದಂಥ ವ್ಯಕ್ತಿಗಳು, ಕಾವಲುಗಾರರು. ಕಂಸ ರಂಗಕ್ಕೆ ಧಾವಿಸುತ್ತಾನೆ. ಮೆಟ್ಟಿಲು ಹತ್ತಿ ಬಂದಿರುವುದರಿಂದ ಎದೆಯುಸಿರು ಬಿಡುತ್ತಾ ಇದ್ದಾನೆ. ಕಂಸ: ಕೃಷ್ಣ ಕೃಷ್ಣ ಕೃಷ್ಣ, ಕೇಳಿ ಕೇಳಿ ನನ್ನ ಕಿವಿ ತೂತು ಬಿದ್ದವು. ಯಾರು ಯಾರು ಈ ಕೃಷ್ಣ? ಹಾಲು ಕೊಡಲು ಹೋದ ಪೂತನಿಯ ರಕ್ತ ಹೀರಿದಂತೆ ಸವಾರಿ ಮಾಡುವಂಥ ಬೆನ್ನೊಡ್ಡಿದರೆ ಶಕಟನ ಸೊಂಟಾನೆ ಮುರಿದಂತೆ ಅವನ ಕೈಯಲ್ಲಿ ತೃಣಾವರ್ತ ಆಟದ ಬುಗುರಿಯಾಗಿ ಹೋದ. ಧೇನುಕ ಬೇಲದ ಹಣ್ಣು ಬಡಿಗೆಯಾದ ಗೋವರ್ಧನ ಬೆಟ್ಟ ಛತ್ರಿಯಾಗಿ ಹೋಯಿತು. ಯಾರೀ ಕೃಷ್ಣ? ಈ ಗೊಲ್ಲರ ಪೋರನಿಗೆ ಈ ಪಾಟಿ ಶಕ್ತಿನಾ? ಎಲ್ಲಿಂದ ಬಂತು ಈ ಶಕ್ತಿ? ಯಾರು ಕೊಟ್ಟರು ಈ ಶಕ್ತಿ? ಈ ರೀತಿಯಾಗಿ ಏನು ಮಾಡ್ತಾನೆ, ಪ್ರಶ್ನೆಯನ್ನು ಮಾಡ್ತಾ ಕೂಡ್ತಾನ. ಮಂತ್ರಿ ತೊದಲುತ್ತಾ: ನಮ್ಮ ಗೂಢಾಚಾರರು ಶೋಧನೆ ಮಾಡ್ತಿದ್ದಾರೆ ಒಡೆಯ. ಮಂತ್ರಿ ಬಂದವೇನು ಮಾಡ್ತಾನೆ, ಅಂಜುಕೋತ ತೊದಲ್ಕೋತ ಹೇಳ್ತಾನೆ, ನಮ್ಮ ಗೂಢಾಚಾರರು ಶೋಧನೆ ಮಾಡ್ತಿದ್ದಾರೆ ಒಡೆಯ ಅಂತಂದು ಹೇಳ್ತಾನೆ ರೀ. ಅವಾಗ ಕಂಸ ರೇಗಿ ಅಂದರೆ ಸಿಟ್ಟಿನಿಂದ: ನಮ್ಮ ಗೂಢಾಚಾರರು ಶೋಧನೆ ಮಾಡ್ತಿದ್ದಾರೆ ಒಡೆಯ? ಎಷ್ಟು ದಿನ ರೀ ಶೋಧನೆ ಮಾಡುವುದು? ಎಷ್ಟು ದಿನ ಶೋಧನೆ ಮಾಡುವುದು? ಬೆಂಕಿ ಕೈ ಇಟ್ಟರೆ ತಕ್ಷಣ ಸುಡುತ್ತೆ, ಹಾವು ಕಾಲಿಟ್ರೆ ತಕ್ಷಣ ಕಚ್ಚುತ್ತೆ. ಶೋಧನೆ ಮಾಡ್ತಾರಂತೆ, ಶೋಧನೆ. ನಿಮ್ಮ ಮಖಕ್ಕೆ ಮಂಗಳಾರತಿ ಎತ್ತ ಅಂಥೇಳಿ ಕಂಸ ಏನು ಮಾಡ್ತಾನೆ ರೀ, ಮಂತ್ರಿಗೆ ಬೈತಾನ. ಮಂತ್ರಿ ಮುಖ ತಿಕ್ಕಿಕೊಳ್ಳುತ್ತಾ: ಮಾಹಿತಿ ಸಂಗ್ರಹ ಕೊನೆ ಹಂತಕ್ಕೆ ಅಂತಂದು ಮತ್ತೆ ಹೇಳ್ತಾನೆ ರೀ. ಅವಾಗ ಕಂಸ: ಕೊನೆ ಹಂತಕ್ಕೆ? ಯಾರು ಕೊನೆ ಹಂತಕ್ಕೆ? ಅನ್ನಕದ ನಕ್ಕು: ಕೊನೆ ಹಂತಕ್ಕೆ ಬಂದಿದೆ, ಬರಲಿ ಬಿಡಿ, ಬೇಜಾರು ಮಾಡ್ಕೋಬೇಡಿ ಇವರೇ. ನಾನು ಹೇಳಿದ್ನಲ್ಲ ಆ ಇಬ್ಬರು. ಆಗೇನು ಹೇಳ್ತಾರೆ, ಹೌದಾ ಕೊನೆ ಹಂತಕ್ಕೆ ಬಂದೈತಿ, ಆಯ್ತಾ, ಯಾರು ಕೊನೆ ಹಂತಕ್ಕೆ ಬಂದೈತಿ ನೋಡೋನು, ಬೇಜಾರು ಏನು ಮಾಡ್ಕೋಬೇಡ್ರಿ ಮಂತ್ರಿಗಳು ನಿಮ್ಮ, ನಾ ಬೈದಿದ್ದಕ್ಕೆ ಅಂತಂದು ಹೇಳ್ತಾನೆ. ಅವಾಗ ಮಂತ್ರಿ ಮತ್ತು ಉತ್ಸಾಹಿತನಾಗಿ: ಇವರೇ ಒಡೆಯ ಅವರು, ಇವ ಶೈಲಿಕ, ಇವ ದುರ್ವಿಧ. ಇವ ನೋಡ್ರಿ ಅವರಿಬ್ಬರು ಮಂದಿ ಹೇಳಿದ್ನಿ, ಒಬ್ಬ ಶೈಲಿಕ, ಒಬ್ಬ ದುರ್ವಿಧ. ಶೈಲಿಕ ದುರ್ವಿಧ ಹಲ್ಲು ಗಿಂಚುತ್ತಾ ಅಂತ ಮಾಡ್ಕೊತ ಏನು ಮಾಡ್ತಾರೆ ಅವರ: ನಮಸ್ಕಾರ ಅನ್ನದಾತ. ಕಂಸನ ಕೈ ಮುಟ್ಟಿ ಕಣ್ಣಿಗೆ ಒತ್ತಿಕೊಳ್ಳುತ್ತಾ ನಮಸ್ಕಾರ ಅನ್ನದಾತ. ಕಂಸನ ಕೈ ಮುಟ್ಟಿ ಕಣ್ಣಿಗೆ ಒತ್ತಿಕೊಳ್ಳುತ್ತಾರೆ. ಶೈಲಿಕ: ಇದು ನಿಮ್ಮ ಕೈಯಲ್ಲ, ನಿಮ್ಮ ಕಾಲು. ದುರ್ವಿಧ: ಕಾಲಲ್ಲ, ನಿಮ್ಮ ಎಕ್ಕಡ. ಕಂಸ ನಕ್ಕು: ಶಭಾಷ್. ಇಬ್ಬರಿಗೂ ಬೆನ್ತಟ್ಟಿ ಕೈ ತೋರಿಸುತ್ತಾ: ಇದು ಕಾಲಲ್ಲ, ಎಕ್ಕಡನೂ ಅಲ್ಲ, ಯಮಪಾಶ, ತಿಳ್ಕೊಳ್ಳಿ. ಏರ್ಪಾಡೆಲ್ಲ ಆಗಿದೆಯಾ? ಶೈಲಿಕ ಉಗುಳು ನುಂಗಿ: ಆಗಿದೆ ಬಡೆಯ. ಸಾಹೇಬರು ಬಂದು ಖುದ್ದು ಪರಾಮರ್ಶಿಸಿದ್ದಾರೆ. ಹಾಗೆ ಏನು ಮಾಡ್ಯಾರ, ಪರಾಮರ್ಶಿಸಿದ್ದಾರೆ ಅಂದ್ರೆ ಅವರ ಬಂದಲ್ಲಿ ಎಲ್ಲವನ್ನ ನೋಡ್ಕೊಂಡು ಹೋಗಿದ್ದಾರೆ ಅಂತಂದು ಹೇಳ್ತಾನೆ. ಮಂತ್ರಿ: ಹೌದು ಒಡೆಯ, ಕ್ರೀಡಾಂಗಣಕ್ಕೆ ಇರುವುದು ಒಂದೇ ಹೆಬ್ಬಾಗಿಲು. ಅಂದರೆ ಹೆಬ್ಬಾಗಿಲು ಅಂದ್ರೆ ದೊಡ್ಡದಾಗಿರುವಂಥ ದ್ವಾರಬಾಗಿಲು. ಬಾಗಿಲುವಾಡದ ಕಮಾನಿಗೆ ಕಿರುಗತ್ತಿಯ ಅಲಂಕಾರ. ಬಾಗಿಲುವಾಡದ ಕಮಾನಿನ ಮೇಲೆ ಗಾಜಿನ ರಾಜಗೋಪುರ. ಅದೇನಾದರೂ ತಲೆ ಮೇಲೆ ಬಿತ್ತಂದರೆ ಶ್ರೀಮಂತ ರಮಾರಮಣ ಗೋವಿಂದ ಗೋವಿಂದ ಅಂಥೇಳಿ ಮಂತ್ರಿ ಹೇಳ್ತಾನೆ. ಅಂದ್ರೆ ಅದು ಯಾರು ತಲೆ ಮ್ಯಾಗ ಬಿತ್ತಂದ್ರೆ ಅವ್ರು ಏನಕ್ಕರೆ ಶ್ರೀಮದ್ ರಮಾರಮಣ ಗೋವಿಂದ ಗೋವಿಂದ ಅಂದರೆ ಸತ್ತು ಹೊಕ್ಕರು ಅಂತಂದು ಮಂತ್ರಿ ಹೇಳ್ತಾನೆ. ಕಂಸ: ಆದರೆ ಅದು ತಲೆ ಮೇಲೆ ಬೀಳಬೇಕಲ್ಲ, ಅದೇನಾಗ್ಬೇಕು, ತಲೆ ಮ್ಯಾಗ ಬೀಳ್ಬೇಕಲ್ಲ ಅಂತಂದು ಕಂಸ ಕೇಳ್ತಾನೆ. ಶೈಲಿಕ: ಬೀಳುತ್ತೆ. ಇಡೀ ರಚನೆ ಒಂದು ಸಣ್ಣ ಕೀಲಿನ ಮೇಲೆ ನಿಂತಿರ್ತದೆ. ಆ ಕೀಲು ಎಳೆದ್ಬಿಟ್ರೆ ಮುಗಿಯಿತು. ಕಂಸ: ಅಬ್ಬಾ, ಒಳ್ಳೆ ರಾಕ್ಷಸ ಕಣ್ರಿ ನೀವು. ಏನು ಬುದ್ಧಿ, ಏನು ಕತೆ? ಆ ಪಿಳ್ಳಂಗೋವಿ ಕೃಷ್ಣ ಅದೇ ಬಾಗಿಲಲ್ಲಿ ತಾನೇ ಬರಬೇಕು. ಮತ್ತೇನು ಕೇಳ್ತಾನೆ ಪ್ರಶ್ನೆ. ಹೌದು ನೋಡ್ರಿ, ರಾಕ್ಷಸ ಚಲೋ ಭಾಳ ಅದಿರಿ ನೀವು, ಏನು ಬುದ್ಧಿ ಐತಿ, ಏನು ಶಾಣೆ ಅದಿರಿ ನೀವು. ಹೌದಲ್ಲ, ಪಿಳ್ಳಂಗೋವಿ ಕೃಷ್ಣ ಅದೇ ಬಾಗಿಲಿನಾಗ ಬರ್ಬೇಕಲ್ಲ. ಮತ್ತೆ ಪ್ರಶ್ನೆ ಮಾಡ್ತಾನೆ ಮಂತ್ರಿ: ಬೇರೆ ದಾರಿನೇ ಇಲ್ಲ ಅಂತೀನಿ. ಕಂಸ: ಅಂತೀರಿ, ನನ್ನ ತಲೆ ತಿಂತೀರಿ. ನಿಮಗೆ ತಲೆ ಇದ್ರೇ
ಸುಮ್ಮನೆ ಇನ್ನೊಂದು ಬಾಗಿಲಿಡಿ ಅಂತೀರಿ. ಎಲ್ಲ ಬೇರೆ ದಾರಿನ ಇಲ್ಲ ಅಂತೀರಿ, ಮತ್ತು ನಾನು ತಲೆ ತಿಂತೀರಿ. ಆದರೆ ಇನ್ನೊಂದು ಏನು ಮಾಡಿರಿ, ಇನ್ನೊಂದು ಬೇರೆ ಬಾಗ್ಲ ಇಡ್ರಿ ಅಂತಂದು ಕಂಸ ಹೇಳ್ತಾನೆ. ಅವಾಗ ಮಂತ್ರಿ ಇನ್ನೊಂದು ಬಾಗ್ಲ ಮತ್ತು ಇನ್ನೊಂದು ಬಾಗ್ಲ ಅಂತಂದು ಪ್ರಶ್ನೆಯನ್ನು ಮಂತ್ರಿ ಮಾಡ್ತಾನೆ. ಅವಾಗ ಕಂಸ ಎಲ್ಲರೂ ಬರೋ ಬಾಗ್ಲಲ್ಲಿ ನಾ ಬರಬೇಕಾಗುತ್ತಾ, ಮತ್ತು ಎಲ್ಲರೂ ಪ್ರಜೆಗಳು ಬರುವಂಥ ಬಾಗಿಲ್ದಾಗ ದ್ವಾರ ಬಾಗಿಲ್ದಾಗ ನಾ ಬರಬೇಕಾ ಅಂಥೇಳಿ ಅವ ಮತ್ತು ಕಂಸ ಏನು ಮಾಡ್ತಾನೆ, ಪ್ರಶ್ನೆಯನ್ನು ಮಾಡ್ತಾನೆ ಶೈಲಿಕ. ಆದರೆ ಒಡೆಯ, ಅವಾಗ ಮತ್ತೆ ಶೈಲಿಕ ಏನು ಮಾಡ್ತಾನೆ, ಆದ್ರೆ ಒಡೆಯ ಕಂಸ ನಿನ್ನ ಬುರುಡೆ ಒಡೆಯ, ಸರ್ಕಳಯ್ಯ ಆಚೆ, ನೀ ಬಾ ಈ ಕಡೆ. ಅವಾಗ ಏನು ಹೇಳ್ತಾನೆ, ನಿನ್ನ ತಲೆ ಬುರುಡೆ ಅಂದರೆ ನಿನ್ನ ತಲೆ ಒಡೆಯ, ಸರ್ಕಳಯ್ಯ ಆಚೆ ಸರಿ ಆ ಕಡೆ, ನೀ ಬಾ ಈ ಕಡೆ. ಆವಾಗ ದುರ್ವಿಧನನ್ನು ಮುಂದೆ ಕರಿತಾನ ಕಂಸ. ದುರ್ವಿಧ ಅಪ್ಪನೇ ಆಗಬೇಕು ಅನ್ನದಾತ ಕಂಸ, ನಮ್ಮ ಪಟ್ಟದಾನೆ ಹೇಗಿದೆ ಹೇಳು, ಏನಾದ್ರ ಹೆಸರು? ಕುವಲಾಯ ಪೀಡ. ಮತ್ತೆ ಏನು ಹೇಳ್ತಾನೆ ರೀ, ದುರ್ವಿಧನನ್ನು ಕರಿತಾನ. ಶೈಲಿಕನನ್ನು ದೂರ ಸರಿಸಿ ದುರ್ವಿಧನನ್ನು ಕರಿತಾನ. ನಮ್ಮ ಪಟ್ಟದಾನೆ ಹೆಂಗೈತಿ, ಅದ್ರ ಹೆಸರು ಏನಂತ ಕೇಳಂತಲೇ ಕುವಲಾಯ ಪೀಡ ಅಂತ ಹೇಳ್ತಾನೆ. ಪಟ್ಟದಾನೆ ಹೆಂಗೈತಿ ನಮ್ಮದು, ಕುವಲಾಯ ಪೀಡ ಅಂಥೇಳಿ ಕಂಸ ಹೇಳ್ತಾನೆ. ದುರ್ವಿಧ ಔಷಧ ಪತ್ತೆ ಎಲ್ಲ ಮಾಡಿದ್ದೀನಿ, ಹಳದಿ ಬಣ್ಣ ನೋಡಿದ್ರೆ ಸಾಕು ಘೀ ಅಂತ ಮೈ ಮೇಲೆ ಬೀಳುತ್ತೆ ಅಂಥೇಳಿ ದುರ್ವಿಧ ಹೇಳ್ತಾನೆ. ಕಂಸ ಬೀಳಬೇಕು, ಮತ್ತೆ ಬೀಳಬೇಕು, ಕೆಲಸ ಆದಮೇಲೆ ಮದ್ದು ಹಾರಿಸಿ ಸುಟ್ಟು ಬಿಡಿ ಅದನ್ನು, ಬೇರೆ ಇನ್ನೇನಾದರೂ ದಾಂಧಲೆ ಮಾಡಿತ್ತು, ಮಕ್ಕಳು ಮರಿ ಇರ್ತಾವೆ ಪಾಪ. ಮತ್ತೇನು ಮಾಡ್ತಾನೆ, ಅದು ನಮ್ಮ ಎಲ್ಲ ಕೆಲಸ ಆದ್ಮ್ಯಾಗ ಅದನ್ನೇನು ಮಾಡಿಬಿಡ್ರಿ, ಮದ್ದು ಹಾರಿಸಿ ಅದನ್ನು ಆ ಆನೆಯನ್ನು ಸುಟ್ಟು ಹಾಕಿಬಿಡ್ರಿ. ಮತ್ತು ಯಾವುದ್ರ ದಾಂಧಲೆ ಅಂದ್ರೆ ಗದ್ದಲನ್ನು ಮಾಡಿಗಿತ್ತು, ಅಲ್ಲಿ ಮಕ್ಕಳು ಮರಿ ಇರ್ತಾವ ಪಾಪ ಅಂಥೇಳಿ ಕಂಸ ಹೇಳ್ತಾನೆ. ದುರ್ವಿಧ ಲೊಚ್ಚಗುಟ್ಟಿ, ಅಲ್ವೇ ಮತ್ತೆ ಅಂಥೇಳಿ ದುರ್ವಿಧ ಹೇಳ್ತಾನೆ. ಲೊಚ್ಚಗುಟ್ಟಿ ಹೇಳ್ತಾನೆ, ಅಲ್ವೇ ಮತ್ತೆ ಅಂತಂದು ದುರ್ವಿಧ ಹೇಳ್ತಾನೆ. ಅವಾಗ ಕಂಸ ನೀವಿನ್ನೂ ಹೊರಡಿ, ಸ್ವಲ್ಪ ಇರಿ, ಕೊಯ್ದ ಮೋಟು ಯಾರಿಗೆ ಗೊತ್ತಾಗಬಾರ್ದು. ನಮ್ಮೂರಲ್ಲಿ ಕಂಬಕ್ಕೂ ಕಿವಿ ಏನು ಹೇಳ್ತಾರಲ್ಲ, ಕೊಯ್ದ ಮೋಟು ಅಂದ್ರೆ ಅದು ಕಿರುಗತ್ತಿಯನ್ನು ಯಾರು ಕೊಯ್ತಾರೆ ಅನ್ನೋದು ಯಾರಿಗೆ ಏನಾಗಬಾರ್ದ, ಕೀಲಿಯನ್ನು ಕೊಯ್ಯುವಂಥದ್ದು ಯಾರಿಗೆ ಗೊತ್ತಾಗಬಾರ್ದ. ನಮ್ಮ ಊರಾಗ ಏನೈತಿ, ಕಂಬಕ್ಕೂ ಕಿವಿ. ಕಮಕ್ ಅಂದರೆ ಇದು ಕೈಯಲ್ಲ, ಕಾಲಲ್ಲ, ಎಕ್ಕಡನೂ ಅಲ್ಲ. ಶೈಲಿಕ ದುರ್ವಿಧ ಮುಖ ನೋಡಿಕೊಂಡವರು ಕೈ ತೋರಿಸಿ ಏನು ಮಾಡ್ತಾನೆ ರೀ ಅವ ಕಂಸ ಹೇಳ್ತಾನೆ, ಕಮಕ್ ಯಾರಿಗಾರ ಕೊಯ್ದ ಅಂದರೆ ಇದು ಮಾಡಿದಂಥ ಉಪಾಯ ಯಾರಿಗಾರ ಗೊತ್ತಾತು ಅಂದ್ರೆ ನಿಮ್ಮನ ಕೈ ತೋರಿಸಿ ಹೇಳ್ತಾನೆ, ಗೊತ್ತಾತಂದ್ರೆ ಇದು ಕೈಯಲ್ಲ, ಕಾಲಲ್ಲ, ಎಕ್ಕಡನೂ ಅಲ್ಲ, ಏನೈತಿದ ಯಮಪಾಶ ಅಂದ್ರೆ ನಿಮ್ಮನ್ನು ಕೊಂದು ಹಾಕಿಬಿಡುವಂಥ ಕೈ ಐತಿ ಅಂತಂದು ಹೇಳ್ತಾನೆ. ಆವಾಗ ಶೈಲಿಕ ದುರ್ವಿಧ ಇಬ್ಬರು ಮುಖ ನೋಡ್ತಾರೆ. ಶೈಲಿಕ ದುರ್ವಿಧ ಒಟ್ಟಿಗೆ ಇಬ್ಬರು ಕೂಡ್ಸವ್ರು ಏನು ಹೇಳ್ತಾರೆ, ಭಯದಿಂದ ಯಮಪಾಶ ಅಂಥೇಳಿ ಹೇಳ್ತಾರೆ. ಅವಾಗ ಕಂಸ ಭಲೇ ತಮಾಷೆ ಕಂಡ್ರಿ ನೀವು. ಶೈಲಿಕ ದುರ್ವಿಧ ಹಿಂದಕ್ಕೆ ಸರಿದು ನಿರ್ಗಮಿಸುತ್ತಾರೆ. ಹಿಂದೆ ಸರಿದವ್ರು ಏನು ಮಾಡ್ತಾರೆ, ಶೈಲಿಕ ದುರ್ವಿಧ ಹೋಗ್ತಾರೆ. ಮಂತ್ರಿ ಇವರ ಮೇಲೆ ಒಂದು ಕಣ್ಣಿಡು, ನೀನು ಈ ರಾಜಕೀಯದಲ್ಲಿ ಯಾರನ್ನು ಯಾರು ನಂಬಾರ್ದು, ನಿನ್ನನ್ನು ನೀನು ಕೂಡ. ಕಂಸ ದಡಬಡಗ್ ಹೋಗಿ ಆಸನದ ಮೇಲೆ ಕೂತು ಕಾಲು ನೀಡಿ ಅಂಗಾಲು ಆಡಿಸುತ್ತಾ, ಮಂತ್ರಿ ಬಾ ಇಲ್ಲಿ ಕೂತ್ಕೋ. ಮಂತ್ರಿಯನ್ನು ಮತ್ತೆ ಏನು ಮಾಡ್ತಾನೆ, ಕರಿತಾನೆ. ಮಂತ್ರಿ ಇರಲಿ ಬುದ್ಧಿ, ನಿಂತಲ್ಲೇ ನಿಂತೇನು ಹೇಳ್ತಾನೆ, ಇರಲಿ ಬುದ್ಧಿ ಅಂದ್ರೆ ರೀ ಯಜಮಾನ, ರಾಜ ಅಂಥೇಳಿ ಗೌರವದಿಂದ ಕರೀತಾರೆ. ಕಂಸ ಬೇಸರ ರಾಗದಲ್ಲಿ, ಏನು ಇರಬೇಕ್ರಿ, ಮಂಡೆಯಲ್ಲಿ ಕೊಂಚ ಮಾಂಸ ಇರಬೇಕು. ನೀವು ನೋಡಿದ್ರೇನ್ರಿ? ಮತ್ತು ಅವ್ರು ಆರಾಮವಾಗಿ ಕುಂತೀನಿ ಕೇಳ್ತಾನೆ. ಕಂಸ ಮತ್ತೆ ಕೇಳ್ತಾನೆ, ನೀವು ನೋಡಿದ್ರೇನ್ರಿ? ಮಂತ್ರಿ ಏನಂದ್ರಿ ಒಡೆಯ? ಮತ್ತು ಮಂತ್ರಿ ಏನು ಮಾಡ್ತಾನೆ, ಕೇಳಿಸಿರತ್ತೆ ಆದ್ರೂ ಮತ್ತೆ ಇನ್ನೊಮ್ಮೆ ಏನು ಕೇಳ್ತಾನೆ, ಏನಂದ್ರಿ ಒಡೆಯ? ಕಂಸ ರೇಗಿ ನೀವು ನೋಡಿದ್ರೇನ್ರಿ ಆ ಕೃಷ್ಣನನ್ನು? ಮಂತ್ರಿ ನೋಡಿದೆ ಒಡೆಯ. ಒಡೆಯ ರಾಜ ಏನು ಮಾಡೀನಿ ನಾನು, ಆ ಕೃಷ್ಣನ ನಾನು ನೋಡೀನಿ ಅಂಥೇಳಿ ಮಂತ್ರಿ ಹೇಳ್ತಾನೆ. ಕಂಸ ಹೇಗಿದ್ದಾನ್ರಿ ಆ ಪಂಟಿಗ, ಹೆಂಗದಾನ ಪಂಟಿಗ ಅಂತಂದು ಕೇಳ್ತಾನೆ. ಮಂತ್ರಿ ಏನು ಹೇಳಬೇಕು ತೋಚದೆ, ಅವಂಗೇನು ಕೃಷ್ಣ ಹೆಂಗದಾನಂತ ಹೇಳಕ್ಕೆ ಗೊತ್ತಾಗ್ಲಾರ್ದ ಅವ ಏನು ಮಾಡ್ತಾನೆ ರೀ, ಇದ್ದಾನೆ ಒಡೆಯ ನಗ್ತಾ ಹೀ ಮಾಡ್ಕೋತೇನೆ. ಇದ್ದಾನೆ ಒಡೆಯ ಅಂತ ಹೇಳ್ತಾನೆ.
ಅಂತಾನ. ಆವಾಗ ಕಂಸ, ಇದ್ದಾನೆ ಗೊತ್ತು, ಯಾರು ಹಾಗಿದ್ದಾನೆ ಅವ, ಅದಾನ ಗೊತ್ತು ನನಗೆ, ಅವ ಹೆಂಗದಾನ, ಯಾರು ಹಂಗದಾನ ಅದನ್ನು ಹೇಳಿ ನನಗೆ ಅಂತಂದು ಮಂತ್ರಿಗೆ ಕಂಸ ಹೇಳ್ತಾನ. ಮಂತ್ರಿ ಅಂದರೆ ತಾವು ಹೇಳೋದು ಅಂದ್ರೆ ತಾವು ಹೇಳೋದೇನು ನಮ್ಗೆ ಗೊತ್ತಾಗತ್ತಿಲ್ಲ ಅಂತ ಮಂತ್ರಿ ಹೇಳ್ತಾನ. ಕಂಸ ತಾರತಮ್ಯ ಮಾಡಿ, ತಾರತಮ್ಯ ಅಂದ್ರೆ ತಮಗೆ ತಿಳಿಯಲಿಲ್ಲ ಅಲ್ಲ, ಅವ್ರು ಯೋಚನೆ ಮಾಡಿ ಹೇಳ್ತಾನೆ. ತಿಳಿದೈತೆ ಕರೆ ಇವ್ ನನ್ನ ಮತ್ತೆ ಪ್ರಶ್ನೆ ಮಾಡ್ತಾನಲ್ಲ ಅನ್ನೋ ರೀತಿಯಲ್ಲಿ ಮತ್ತೆ ಏನು ಮಾಡ್ತಾನೆ ಕಂಸ ಹೇಳ್ತಾನೆ, ತಮಗೆ ತಿಳಿಲಿಲ್ಲ ಅಲ್ಲ. ಮಂತ್ರಿ ತಲೆ ಎಲ್ಲ ಆಡಿಸುತ್ತಾನೆ, ನಂಗೆ ತಿಳಿದಿಲ್ಲ ಅಂತ ಹೇಳ್ತಾನೆ. ಅವಾಗ ಮತ್ತೆ ಕಂಸ ಹೇಳ್ತಾನೆ, ನಿಮ್ಮ ತಲೆ ತಟ್ಟನೆ ಮುಂದೆ ಬಾಗಿ ಕೂತು, ಮತ್ತು ಮುಂದೆ ಬಾಗಿ ಕಂಸ ಕೂತು ಹೇಳ್ತಾನೆ, ಆ ಹುಡುಗನ ನೀವು ಹತ್ತಿರದಿಂದ ನೋಡಿದ್ರಲ್ಲ, ಆ ಕೃಷ್ಣನ ಹುಡುಗನ ನೀವು ಸಮೀಪದಿಂದ ನೋಡಿರಲ್ಲ, ಹೆಂಗದನಮ್ಮ ಅಂತ ನಾನು ನಿಮ್ಮನ್ನು ಕೇಳಾಕತ್ತೀನಿ ಅಂತಂದು ಕಂಸ ಹೇಳ್ತಾನೆ. ಮಂತ್ರಿ ನೋಡಿದೆ ಒಡೆಯ, ಹ್ಞೂ ಮಂತ್ರಿ ಹ್ಞೂ ರಾಜ ನೋಡಿ ನಾನು ಅಂತ ಹೇಳ್ತಾನೆ. ಕಂಸ ಅವನು ನಮ್ಮ ದೇವಿಕಿ ಮಗ ಅನ್ನಿಸ್ತಾ ನಿಮಗೆ, ನಮ್ಮ ದೇವಿಕಿ ಮಗ ಅದಾನ ಅನ್ನಿಸ್ತಾ ನಿಮಗೆ ನೋಡಿದ ಕೂಡಲೇ ಅಂತಂದು ಹೇಳ್ತಾರೆ. ಅವಾಗ ಕಣ್ಣು, ಮೂಗು, ತುಟಿ, ಗದ್ದ ಏನಾದರೂ ಹೋಲಿಕೆ ಇದೆಯಾ, ದೇವಿಕಿ ಥರ ಅಥವಾ ವಸುದೇವನ ಥರ? ಹೊಟ್ಟೆಯಲ್ಲಿ ಹುಟ್ಟಿದರೆ ಏನಾದರೂ ಒಂದು ಹೋಲಿಕೆ ಇರಲೇಬೇಕಲ್ಲ. ನನ್ನ ನೋಡಿ, ಈ ಕೈ ಬೆರಳು ಎಲ್ಲ ನಮ್ಮ ಅಪ್ಪನದೇ, ಕೈ ಮಾತ್ರ ನಂದು ಎಂದು ಕೈ ತೋರಿಸ್ತಾನೆ. ಈ ರೀತಿಯಾಗಿ ನಮ್ಮ ದೇವಿಕಿ ಥರ ಅದಾನು, ನಮ್ಮ ವಸುದೇವನ ಥರ ಅದಾನು. ಅವ್ರ ಹೊಟ್ಟೆಗೆ ಯಾರು ಹುಟ್ಟಿರ್ತಾರಲ್ಲ ಮಕ್ಕಳು ಕೂಡ ತಂದೆ ತಾಯಿ ಹಂಗಿರ್ತಾರಲ್ಲ, ಅದೇ ರೀತಿ ಹುಡುಗ ಹೆಂಗದಾನು, ವಸುದೇವನ ಗತಿ ಅದಾನು ಅಥವಾ ದೇವಿಕಿ ಗತಿ ಅದಾನು ಹೇಳ ಅಂತಂದು ಹೇಳ್ತಾನೆ. ನೋಡಿಲ್ಲ ನನ್ನ ಕೈ ನೋಡು, ಕೈ ಬೆರಳೆಲ್ಲ ನಮ್ಮ ಅಪ್ಪನ ಕೈ ಬೆರಳು ಅದಾವ, ಅದರ ಕೈ ಮಾತ್ರ ಏನೈತಿ ನಂದೈತಿ ಅಂತಂದು ಕೈ ತೋರಿಸ್ತಾನೆ. ಮಂತ್ರಿ ಕೈಯನ್ನೇ ದುರುದುರು ನೋಡಿ, ಕೈಯನ್ನು ದುರುಗುಟ್ಕೊಂಡ ನೋಡ್ತಾನೆ ಕಂಸಂತ. ನೋಡಿ ವಸುದೇವ ದೇವಕಿ ಹೋಲಿಕೆ ಏನೂ ಕಾಣಲಿಲ್ಲ, ಆದರೆ ಆ ಕೈ ಮಾತ್ರ ಮತ್ತೇನು ಹೇಳ್ತಾನ, ವಸುದೇವನು ಗೊತ್ತಾ, ವಸುದೇವನ ಹೋಲಿಕೆನೂ ಇಲ್ಲ ಮತ್ತು ದೇವಕಿ ಹೋಲಿಕೆನೂ ಇಲ್ಲ, ಆದ್ರೆ ಆ ಕೈ ಮಾತ್ರ ಅಂತ ಹೇಳಿ ರಾಗ ಹೇಳ್ತಾನೆ. ಅವಾಗ ಕೈ ಮಾತ್ರ ಕಂಸ ಹೇಳ್ತಾನೆ, ಕೈ ಮಾತ್ರ ಮಂತ್ರಿ ಹೀಗೆ ಕಾಣ್ತು, ಕೈ ಮಾತ್ರ ಏನಾಯಿತು ನಿಮ್ಮಂಗೆ ಕಾಣಿಸ್ತ್ರಿ ಅಂತಂದು ಮಂತ್ರಿ ಹೇಳ್ತಾನೆ. ಕಂಸ ಎಲ್ಲ ಇವನ ಧಡಕ್ಕನೆ ಎದ್ದು ಕೂತು, ಮಕ್ಕಳು ಸೋದರ ಮಾವನ್ನ ಹೋಲ್ತಾವ್ರೇನ್ರಿ? ಹೋಗಿ ಮತ್ತೆ ಪ್ರಶ್ನೆ, ಸೋದರ ಮಾವನ್ನ ಹೋಲ್ತಾವೇನ್ರಿ ಮಕ್ಕಳು ಅಂಥೇಳಿ ಪ್ರಶ್ನೆಯನ್ನು ಮಾಡ್ತಾನೆ. ಅವಾಗ ನಿಧಾನವಾಗಿ ಕತ್ಲಾಕತಿ ಎರಡನೇ ದೃಶ್ಯ. ವಸುದೇವ ದೇವಕಿಯರನ್ನು ಕಂಸ ಬಂಧಿಸಿಟ್ಟಿರುವ ಸ್ಥಳ. ಇಬ್ಬರು ಸ್ವರ್ಣ ಶೃಂಖಲೆಯಲ್ಲಿದ್ದಾರೆ, ಅಂದರೆ ಸೆರೆಮನೆಯಲ್ಲಿರ್ತಾರೆ. ಬಂಗಾರದ ಸರಪಳಿಯಿಂದ ಹಾಕಿರುವಂಥ ಸರಪಳಿಯಲ್ಲಿದ್ದಾರೆ. ದೇವಕಿ ವಾತಾಯನದ ಬಳಿ ನಿಂತಿದ್ದಾಳೆ. ವಸುದೇವ ಚಿಂತಾಮಗ್ನನಾಗಿ ನಿಂತಿದ್ದಾನೆ. ವಸುದೇವ ಮತ್ತು ದೇವಕಿ ಇಬ್ಬರು ಸೆರೆಮನೆಯಲ್ಲಿ ನಿಂತು ಯೋಚನೆ ಮಾಡ್ಕೊಂತ ನಿಂತಿರ್ತಾರೆ. ವಸುದೇವ ಕೇಳ್ತಿರ್ತಾನ, ಅಕ್ರೂರ ಹೇಳಿದ ಎದೆ ಉದ್ದ ಬೆಳೆದಿದ್ದಾರೆ ಮಕ್ಕಳು ಅಂತ. 16 ವರ್ಷ ಆಯಿತು ಕೃಷ್ಣನನ್ನು ನೋಡಿ, ನನ್ನ ಕಣ್ಣಲ್ಲಿ ಅವನಿನ್ನು ಎಳೆಗೂಸು. ಲೋಕದ ಎಲ್ಲ ಮಕ್ಕಳು ಅಪ್ಪ ಅಮ್ಮನ ಎದುರು ದಿನ ಚೂರು ಚೂರು ಬೆಳೀತಾರೆ. ಮಕ್ಕಳು ಬೆಳೆಯೋದು ನೋಡು ಅಪ್ಪ ಅಮ್ಮಂದಿರ ಪುಣ್ಯವೇ ಪುಣ್ಯ. ಮಕ್ಕಳನ್ನು ಆಡಿಸ್ಲಿಲ್ಲ, ಆರೈಕೆ ಮಾಡಲಿಲ್ಲ, ತೊದಲು ನುಡಿ ಕೇಳಲಿಲ್ಲ, ತೂಗಲಿಲ್ಲ, ಜೋಗುಳ ಹಾಡಲಿಲ್ಲ. ವಸುದೇವ ಮಾತನಾಡುತ್ತಿರುವಾಗ ಬಾಗಿಲು ಬಡಿಯುವ ಸದ್ದು. ಈ ರೀತಿಯಾಗಿ ಅವನು ವಸುದೇವ ತನ್ನ ಮನಸ್ಸಿನ ನೋವನ್ನು ಹೇಳ್ಕೊತಿರ್ತಾನೆ. ಆವಾಗ ವಸುದೇವ ಮಾತನಾಡ್ತಿರುವಾಗ ಬಾಗಿಲು ಬಡಿಯುವಂಥ ಶಬ್ದ ಬರ್ತೈತಿ. ದೇವಕಿ ತಕ್ಷಣ ಕಣ್ಣೊರೆಸಿಕೊಂಡು ಆ ವಸುದೇವನ ಮಾತನ್ನು ಕೇಳ್ಕೊಂತ ಅಳ್ಕೋತ ನಿಂತಿರ್ತಾಳು. ಬಾಗಿಲು ಶಬ್ದ ಬಂದ ಕೂಡಲೇ ಅಕ್ಕಿ ಕಣ್ಣೊರೆಸ್ಕೊಂಡು ನೋಡಿ ಯಾರು ಬಂದ ಹಾಗಿದೆ. ಆ ದೇವಿಕೆ ಏನು ಹೇಳ್ತಾಳೆ, ವಸುದೇವನಿಗೆ ಹೇಳ್ತಾಳೆ, ನೋಡ್ರಿ ಯಾರೋ ಬಂದಂಗೆ ಐತಿ, ಬಾಗಿಲ ಬಿಡ್ಯಾತಾರ ಅಂತಂದು ಹೇಳ್ತಾಳೆ. ವಸುದೇವ ಬಾಗಿಲು ತೆರೀತ, ಹೋ ಮಹಾರಾಜ ಬಾ ಮಹಾರಾಜ ಬಂದಿರ್ತಾರೆ, ಅದಕ್ಕೆ ಬರ್ರಿ ಒಳಗೆ ಅಂತಂದು ಕರೀತಾರೆ. ಕಂಸ ಕೈ ಬಿಚ್ಚಿ ಮಡಿಚಿ ಮಾಡುತ್ತಾ ಕೈ ಬಿಚ್ಚುದು ಮಡಚುದು ಅಂತ ಬರ್ತಿರ್ತಾನೆ. ಯಾಕಂದ್ರೆ ಅವ ಮಂತ್ರಿ ಏನು ಹೇಳಿರ್ತಾನೆ, ನೀ ಕೈ ಸೇಮ್ ಕೃಷ್ಣನು ನಿನ್ನ ಸೇಮ್ ಅದ ಕೈ ಅಂತ ಹೇಳಿರ್ತಾನಲ್ಲ, ಅದಕ್ಕೆ ರೀ. ನಿದ್ದೆ ಬಂತ ಭಾವ? ಬರದೆ ಏನು ಮಾಡುತ್ತೆ? ಅರಸನ ಅಂಕೆ ಇಲ್ಲ, ದೆವ್ವದ ಕಾಟ ಇಲ್ಲ. ಅವರ ತಂಗಿ ಗಂಡನನ್ನು ಕೇಳ್ತಾನ, ಏನಂತ ನಿದ್ದೆ ಬಂತೇನು ಭಾವ ಅಂತಂದು. ಭಾವ ಅಂದ್ರೆ ಮಾವ ಅಂದಂಗೆ. ಬರದೆ ಏನು ಮಾಡುತ್ತೆ? ಅರಸನ ಅಂಕೆ ಇಲ್ಲ. ಅರಸನದ ಅಂಕೆ ಅಂದರೆ ಯಾವುದು ಅರಸನ ಬಗ್ಗೆ ಚಿಂತಿಲ್ಲ, ಯಾವುದು ಸಮಸ್ಯೆ ಅನ್ನೋದಿಲ್ಲ, ದೆವ್ವದ ಕಾಟ ಇಲ್ಲ, ಯಾರ ಬಗ್ಗೆ ಯಾರ್ದು ಕಾಟನೂ ಇಲ್ಲಿಲ್ಲ. ವಸುದೇವ ಬಾ ಕೂತ್ಕೋ. ವಸುದೇವ ಏನು ಮಾಡ್ತಾನೆ, ಬಾ ಕೂತ್ಕೋ ಅಂತ ಹೇಳಿ ಕರಿತಾನ. ಅವಾಗ
ಕಂಸ ಶಭಾಷ್ ಭಾವ, ನನ್ನ ಮನೆಯಲ್ಲಿ ನನಗೆ ಉಪಚಾರ. ನನಗಂತೂ ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ, ಕೂತು ಮೈ ಮುರುಕು ಅಂತ ಹೇಳ್ತಾನೆ. ಶಭಾಷ್ ಭಾವ, ನನ್ನ ಮನ್ಯಾಗ ನನಗೆ ಉಪಚಾರ ಮಾಡಾಕತ್ತಿಲ್ಲ ಅಂತಂದ ಹೇಳ್ತಾನೆ. ವಸುದೇವ ರಾಜಕಾರಣನೇ ಹಾಗೆ, 10 ಜನರ ಮಧ್ಯೆ ಕೂತಾಗ ಜೋಲಿ, ಏಕಾಂಗಿ ಇದ್ದಾಗ ಒತ್ತಿದರೂ ಮುಚ್ಚದ ರೆಪ್ಪೆ. ಏನು ಹೇಳ್ತಾನೆ, ರಾಜಕಾರಣನ ಹಂಗೈತಿ. 10 ಮಂದಿ ಇದ್ರೆ ಏನೋ ಮಾತಾಡೋಕೋತು ಕೂತಾಗ ನಿದ್ದೆ ಬರ್ತೈತಿ, ಒಬ್ಬ ಇದ್ದಾಗ ಕಣ್ಣು ಮುಚ್ಚಿದ್ರೂ ನಿದ್ದೆ ಬರಂಗಿಲ್ಲ ಅಂತಂದ ವಸುದೇವ ಹೇಳ್ತಾನೆ. ಕಂಸ ಗಟ್ಟಿಯಾಗಿ ನಕ್ಕು, ಮೊದಲಿಂದಲೂ ಅಷ್ಟೇ ಭಲೆ ತಮಾಷೆ ನೀನು, ಮೊದಲಿನಿಂದನೂ ಹಿಂಗೆ ನೀ ತಮಾಷೆನ ಮಾಡ್ತಿಲ್ಲ ಭಾವ ಅಂತಂತಾನ್ರಿ. ವಸುದೇವ ದೇವಕಿ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು. ದೇವಕಿಗೆ ಹೇಳ್ತಾನೆ. ದೇವಕಿಗೆ ಹೇಳ್ತಾನೆ, ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು ಅಂತ. ಕಂಸ ಕಿಸಕ್ಕನೆ ನಕ್ಕು ಮತ್ತು ಹಿಂಗೆ ನಗ್ತಾನ್ರಿ. ಹಾಲ ಹಾಲ ಕುಡಿಯೋರು ನಾವು, ಹಾಲು ಹಿಡಿಸಲ್ಲ ನಮಗೆ. ಕ್ಷೀರಸಾಗರ ಮಂಥನದ ಕತೆ ಗೊತ್ತಲ್ಲ ನಿಮಗೆ. ಬೇಡ ದೇವಕಿ, ಹಾಲು ಗೀಲು ಏನೂ ಬೇಡ, ಸ್ವಲ್ಪ ಮಾತಾಡಿ ಹೋಗೋಣ ಅಂತ ಬಂದೆ. ನಂಗೆ ಹಾಲು ಗೀಲು ಏನೂ ಬೇಡ, ನಾನೇನು ಮಾಡೀನಿ ಮಾತಾಡಿ ಹೋಗ್ಬೇಕಂತೇಳಿ ಸ್ವಲ್ಪ ಬಂದನು, ಅದಕ್ಕೆ ಮಾತಾಡೋಕೆ ಬಂದನು. ಹಾಲದೇನು ಬೇಡ ಬಾ ಅಂಥೇಳಿ ದೇವಕಿಯನ್ನು ಕರಿತಾನೆ. ವಸುದೇವ ಹೇಳ್ತಾನೆ, ನಿನ್ನ ಕುಂಬಳ ನಿನ್ನ ಕುಡುಗೋಲು, ಮಾತಾಡು ಮಹಾರಾಜ. ಏನು ಹೇಳ್ತಾಳೆ, ಕುಂಬಳಕಾಯಿನೂ ನಿಂದೈತಿ, ಕುಡುಗೋಲು ನಿಂದೈತಿ, ಮಾತಾಡಪ್ಪ. ನೀನು ಕುಂಬಳಕಾಯಿ ಕಟ್ ಮಾಡುವುದು ನೀನು, ಕುಡುಗೋಲು ನಿಂದೈತಿ, ನಿನಗೇನು ಅನಿಸ್ತದೆ ಅದನ್ನು ಮಾಡು ಅಂತಂದು ಹೇಳ್ತಾನೆ. ಕಂಸ ನೋಡಿದ್ಯಾ ಇನ್ನೂ ನನ್ನ ಮೇಲೆ ಅಸಮಾಧಾನ, ನನ್ನ ತಂಗಿ ಮೇಲೆ ನನಗೆ ಪ್ರೀತಿ ಇಲ್ಲ ಅನ್ಕೊಂಡ್ಯಾ. ಕೈ ಚಾಚಿ ದೇವಕಿ ಕೈ ಹಿಡಿದು ಹೇಳ್ತಾನೆ ರೀ. ಸಂಕೋಲೆ ಹಾಕ್ಸಿದ್ದೀನಿ ನಿಜ. ಅಂದ್ರೆ ಸಂಕೋಲೆ ಅಂದರೆ ಸೆರೆಮನೆಯೊಳಗೆ ಹಾಕಿನಿ, ಅಥವಾ ಸಂಕೋಲೆ ಅಂದ್ರೆ ಸರಪಳಿ ಅಂದಂಗೆ ಸಂಕೋಲೆ ಅಂದ್ರೆ ಸರಪಳಿ ಹಾಕ್ಸಿದ್ದೀನಿ ನಿಜ. ಆದರೆ 100ಕ್ಕೆ 100 ಶುದ್ಧ ಅಪರಂಜಿದು. ನಾನು ಸರಪಳಿ ಹಾಕಿನ ನಿಜ, ಆದ್ರೆ ಅದೇನೈತಿ ಯಾವುದು ಕೆಬ್ಬನದಲ್ಲ, ಅಪರಂಜಿ ಏನೈತಿ ಶುದ್ಧ ಅಪರಂಜಿದು. ಕೊರಳಿಗೆ 3 ಎಳೆ, ಕೈಗೆ 2 ಎಳೆ, ಕಾಲಿಗೆ 1 ಎಳೆ, ಎಲ್ಲ ಚಿನ್ನದ್ದೇ. 25 ವರ್ಷ ಆಯ್ತಲ್ಲ ಮಾಡಿಸಿ. ಸ್ವಲ್ಪ ಆದರೂ ಕಪ್ಪಾಗಿದೆಯಾ ಅದು ಪ್ರೀತಿ ಅಂದರೆ, ಕಪ್ಪಾಗಿದೆಯಾ ಅದು ಪ್ರೀತಿ ಅಂದರೆ, ಇದು ಪ್ರೀತಿ ಅಂದ್ರೆ ಬಂಗಾರ ಹಾಕಿನ ಒಂದು ಚೂರೇ ಕಪ್ಪಾಗೈತೆ ನೋಡಿ, ಅದು ನಮ್ಮ ತಂಗಿ ಮೇಲಿಟ್ಟಿರುವಂಥ ಪ್ರೀತಿ ಅಂಥೇಳಿ ಕಂಸ ಹೇಳ್ತಾನೆ. ಇರಲಿ ಬಿಡು ಬಾವ, ಎದ್ದು ವಾತಾಯನದ ಬಳಿ ಹೋಗಿ ನಿಂತು ಕಿಟಕಿ ಕಡೆ ಹೋಗಿ ನಿಂತ ಹೇಳ್ತಾನೆ. ಮಾತ್ರಿ ನಿಮಗೊಂದು ವಿಶೇಷ ಸುದ್ದಿ ಹೇಳಬೇಕು. ಇವತ್ತು ಮಥುರಾ ನಗರದಲ್ಲಿ ಧನುರ್ಯಾಗ ಮಹೋತ್ಸವ ಅಥವಾ ಬಿಲ್ ಹಬ್ಬ ಮಹೋತ್ಸವ ಐತಿ. ದೇಶದ ಎಲ್ಲ ಕಡೆಯಿಂದಲೂ ಸಾಹಸಿ ಯುವಕರು ಬಂದಿದ್ದಾರೆ. ರಾಜನ ಮುಂದೆ ತಮ್ಮ ಶಕ್ತಿ ಪ್ರದರ್ಶಿಸಬೇಕು, ಮಥುರಾ ವೀರ ಪ್ರಶಸ್ತಿ ಗೆಲ್ಲಬೇಕು. ಏನೋ ಹುಚ್ಚು ಈ ಹುಡುಗರದು ಅಂತ ಹೇಳಿ ಏನು ಹೇಳ್ತಾನೆ, ಬಿಲ್ ಹಬ್ಬ ಕಾರ್ಯಕ್ರಮ ಐತಿ, ಈಗೆಲ್ಲ ಬೇರೆ ಬೇರೆ ಕಡೆಯಿಂದ ಹುಡುಗರು ಬರತ್ತವು, ಮಥುರಾ ವೀರ ಪ್ರಶಸ್ತಿಯನ್ನು ಗೆಲ್ಲಬೇಕಂತ ಅನ್ನೋದು ಈ ಹುಡುಗರು ಹುಚ್ಚೈತಿ ಅಂತಂದು ಕಂಸ ಹೇಳ್ತಾನೆ. ವಸುದೇವ ಇವತ್ತಾ ಬಿಲ್ ಹಬ್ಬ? ಮತ್ತು ವಸುದೇವನಿಗೆ ಗೊತ್ತಿರಂಗಿಲ್ಲ, ಅದಕ್ಕೆ ಕೇಳ್ತಾನೆ, ಇವತ್ತಾ ಬಿಲ್ ಹಬ್ಬ ಅಂತಂದು ಕೇಳ್ತಾನೆ. ಕಂಸ ಯಾಕೆ ನಿಮಗೆ ಗೊತ್ತಿಲ್ವಾ? ಅದೃಷ್ಟವಂತರು ನೀವು, ನಿಮಗೆ ಏನೂ ಗೊತ್ತಾಗಲ್ಲ. ಹೊತ್ತಿಗೆ ಊಟ, ಹೊತ್ತಿಗೆ ನಿದ್ದೆ, ಬಿಸಿಲಲ್ಲಿ ಬೇಯೋ ಹಾಗಿಲ್ಲ, ಮಳೆಯಲ್ಲಿ ತೋಯೋ ಹಾಗಿಲ್ಲ, 4 ಗೋಡೆ ಮಧ್ಯೆ ನಿಮ್ಮದೇ ಒಂದು ಪ್ರಪಂಚ, ಒಂದು ನೊಣ ಕೂಡ ಒಳಗೆ ಬರೋ ಹಾಗಿಲ್ಲ, ಒಂದು ನೊಣ ಹೊರಗೆ ಹೋಗೋ ಹಾಗಿಲ್ಲ. ಏನು ಹೇಳ್ತಾರೆ, ಬಿಲ್ ಹಬ್ಬ ಇವತ್ತಾತ. ವಸುದೇವ ಕೇಳಿದ ತಕ್ಷಣ ಈತ ಏನು ಮಾಡ್ತಾನೆ ಕಂಸ, ನೀವು ಅದೃಷ್ಟವಂತರದ್ದೀರಿ, ನಿಮಗೇನು ಹೊತ್ತಿಗೆ ಊಟ ಬರತ್ತಿ, ಹೊತ್ತಿಗೆ ಮಕ್ಕೊಂತೀರಿ, ಆಮೇಲೆ ಏನು ಮಳೆ ಆಗ್ತೋದು ಕೆಲಸ ಮಾಡುವಂಗಿಲ್ಲ, ಏನು ಬಿಸಿಲಾಗ ಬೇಯೋ ಹಂಗಿಲ್ಲ, ಬಿಸಿಲಾಗ ಮಳೆ ಅನ್ನೋದು ತಿರುಗಾಡೋ ಹಂಗಿಲ್ಲ, ಯಾವುದಕ್ಕೆ ಅಷ್ಟು ಕಷ್ಟ ಅನ್ನೋದಿಲ್ಲ, ಕೆಲಸ ಅನ್ನೋದಿಲ್ಲ. ಆದರೂ 4 ಗೋಡೆನ ನಿಮಗೆ ಪ್ರಪಂಚ, ಒಬ್ಬರು ಒಳಗೆ ಬರೋಂಗಿಲ್ಲ, ಒಬ್ಬರು ಹೊರಗೆ ಹೋಗುವಂಗಿಲ್ಲ, ಇದೇ ನಿಮ್ಮ ಪ್ರಪಂಚ ಐತಿ ಅಂತಂದು ಕಂಸ ವಸುದೇವನಿಗೆ ಹೇಳ್ತಾನೆ. ವಸುದೇವ ನಕ್ಕು, ಆದರೂ ಮುಪ್ಪು ಸೆರೆಮನೆ ಒಳಗೆ ಬಂದುಬಿಡ್ತು. ಆದರೂ ನಮ್ಮ ಮುಪ್ಪು ಏನಾಯ್ತು ರೀ, ಸೆರೆಮನೆ ಒಳಗೆ ಆತು ಅಂತಂದು ವಸುದೇವ ಹೇಳ್ತಾನೆ. ದೇವಕಿ ನೆಮ್ಮದಿ ಸೆರೆಮನೆಯಿಂದ ಹೊರಗೆ, ನಮ್ಮ ನೆಮ್ಮದಿ ಏನೈತಿ ಸೆರೆಮನೆಯಿಂದ ಹೊರಗೈತಿ ಅಂತಂದು ದೇವಕಿ ಅಂತಾಳ. ಕಂಸ ಆದರೂ ದೇವಕಿ ಬಂಧನದಲ್ಲಿ ಇದ್ದು ನೀನು ಆದರೂ ದೇವಕಿ ಬಂಧನದಲ್ಲಿ ಅಂದ್ರೆ ನೀ ಸೆರೆಮನೆಯಾಗದಿ, ಇದ್ರೂ ನೀ ಏನದಿ ಸ್ವತಂತ್ರರು.
ನಾವು ಬಯಲಲ್ಲಿದ್ದು ಬಂದಿಗಳು. ನೀವನ್ನ ಸೆರೆಮನೆಯಾಗದಿ ಆದ್ರೆ ಸ್ವತಂತ್ರದಿ, ಆದ್ರೆ ನಾ ಬಯಲಲ್ಲಿ ಅಂದ್ರೆ ಹೊರಗದನು ಬಂದಿ ಒಳಗೆ ಅಂದ್ರೆ ಬಂಧನದಲ್ಲಿದ್ದಂಗೆ ಅದೀನಿ. ಎಲ್ಲಾದರೂ ಈ ಅಂಗರಕ್ಷಕರ ಪೀಡೆ, ಎಲ್ಲಿ ಹೋದ್ರೂ ಕೂಡ ಈ ಅಂಗರಕ್ಷಕ, ಈ ಕಾವಲುಗಾರ ನನ್ನ ಜೊತೆ ಇರಬೇಕು. ನಿಶ್ಚಿಂತವಾಗಿ ಊಟ ಮಾಡೋಂಗಿಲ್ಲ, ಚಿಂತೆ ಇಲ್ಲದೆ ಊಟ ಮಾಡುವಂಗೆ ಇಲ್ಲ, ನಿಶ್ಚಿಂತೆಯಾಗಿ ನಿದ್ದೆ ಮಾಡೋಂಗಿಲ್ಲ. ಕಣ್ಣು ಮುಚ್ಚಿದ್ರೆ ತಕ ಪಕ ಕುಣಿತ ನಾನು ಕೊಂದ ಮಕ್ಕಳು ಕಣ್ಮುಂದೆ ಬರ್ತಾವ. ತಕ ಪಕ ತಕ್ಕ ತಕ್ಕ ತಂದೇನು ಮಾಡ್ತಾರೆ, ಆತ ಕೊಂದಿರುವಂಥ ಎಲ್ಲ ಮಕ್ಕಳು ಕಣ್ಮುಂದೆ ಬರ್ತಾವ. 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಅದೆಷ್ಟೋ ಮಕ್ಕಳು ಹುಟ್ಟಿದ್ವೋ ಈ ದೇಶದಲ್ಲಿ. ಎಷ್ಟಂತ ಅವನ ಕೊಲ್ಲಿಸ್ಲಿ. ದೇವಕಿ ಹೊಟ್ಟೆಯಲ್ಲಿ ಹುಟ್ಟೋ 8ನೇ ಮಗ ಅಷ್ಟಮ ಪುತ್ರನನ್ನು ಕೊಲ್ಲಬೇಕು. ಆದರೆ ನಿನ್ನ 8ನೇ ಮಗು ಪುತ್ರ ಅಲ್ಲ, ಪುತ್ರಿ. ದೇವಕಿ ನಿನ್ನ ಬೆನ್ನಿಗೆ ಬಿದ್ದ ಅಣ್ಣನಿಗಿಂತ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸು ನಿನಗೆ ದೊಡ್ಡದಾ? ದಯವಿಟ್ಟು ಹೇಳು, ನಿನ್ನ 8ನೇ ಮಗನನ್ನು ಎಲ್ಲಿ ಬಚ್ಚಿಟ್ಟಿದ್ದೀಯ? ನನಗೆ ರಾಜ್ಯ ಬೇಡ, ಕೋಶ ಬೇಡ, ಪಟ್ಟ ಬೇಡ, ಪಗಡಿ ಬೇಡ, ಎಲ್ಲ ನಿನ್ನ ಗಂಡ ಮಗನಿಗೆ ಕೊಡ್ತೀನಿ. ನಿನ್ನ ಮಗನ ಎಲ್ಲಿ ಬಚ್ಚಿಟ್ಟಿದ್ದೀಯ? ಹೇಳು, ಎಲ್ಲಿ ಬಚ್ಚಿಟ್ಟಿದ್ದೀಯ? ದೇವಕಿಯ ಭುಜ ಹಿಡಿದು ಕಂಸ ಆವೇಶದಿಂದ ಅಲುಗಿಸುತ್ತಾನೆ. ಆಕೆ ಭುಜವನ್ನು ಹಿಡಿದು ಅಲುಗಾಡಿಸಿ ಕೇಳ್ತಾನೆ, ಎಲ್ಲಿದಾನೆ ಹೇಳು, ನಿನ್ನ ಮಗ ಎಲ್ಲಿ ಬಚ್ಚಿಟ್ಟಿ? ಹೇಳು, ನೀನು ದಯಮಾಡಿ ಹೇಳು, ನಂದೆಲ್ಲ ಆಸ್ತಿ ಪಾಸ್ತಿ ಎಲ್ಲ ಅವನಿಗೆ ಕೊಡ್ತೀನಿ ಅಂತಂದು ಹೇಳ್ತಾನೆ. ಆವಾಗ ದೇವಕಿ ತಣ್ಣಗೆ ಅಂದ್ರೆ ಆಕೇನು ಮಾಡ್ಬೇಕು, ಅಣ್ಣನ ಮೇಲೆ ಪ್ರೀತಿ ಇರೋದ್ರಿಂದ ಆಕೆ ಏನಾಗ್ತಾಳ್ರಿ, ಸಮಾಧಾನದಿಂದ ನಿಂತಿರ್ತಾಳೆ. ಆವಾಗ ನಾನು ನಿಜ ಹೇಳಿದರೆ ನೀನು ನಂಬೋದಿಲ್ಲ, ನಾನು ನಿಜ ಹೇಳಿದ್ರು ಏನು ಮಾಡಂಗಿಲ್ಲ, ನಂಬೋದಿಲ್ಲ ಅಂತಂದು ದೇವಕಿ ಅವ್ರ ಅಣ್ಣಗೆ ಹೇಳ್ತಾಳೆ. ಆವಾಗ ವಸುದೇವ ಮತ್ತು ದೇವಕಿಯನ್ನು ತಡಿತಾನ್ರಿ. ದೇವಕಿ ಅಂತಂದು ಆಕೆಯನ್ನು ಕರಿತಾನೆ. ಅವಾಗ ವಸುದೇವ, ದೇವಕಿ, ಕಂಸ ಸುಮ್ಕೂಡ್ ನೀನು ಅಂತಂದು ವಸುದೇವನಿಗೆ ಹೇಳ್ತಾನೆ. ದೇವಕಿ ಆಗಲ್ಲ ಹಿಡಿದು ಅಲುಗಿಸಿ, ಹೇಳು ನಿನ್ನ ಮಾತು ನಾನು ನಂಬ್ತೀನಿ, ಹೇಳು, ನೀ ಏನು ಹೇಳ್ತಿ ಹೇಳು, ಅದನ್ನು ನಾನು ನಂಬ್ತೀನಿ ಅಂತಂದು ಕಂಸ ದೇವಕಿಯಾಗಲ್ಲ ಹಿಡಿದು ಅಲುಗಿಸಿ ಹೇಳ್ತಾನೆ. ಅವಾಗ ದೇವಕಿ, ಬಚ್ಚಿಟ್ಟಿದ್ದು ನಿಜ, 9 ತಿಂಗಳು ಇಲ್ಲಿ ಬಚ್ಚಿಟ್ಟಿದ್ದು ಮಗನು ನಾನೇನು ಮಾಡೀನಿ, 9 ತಿಂಗಳನ್ನು ಹೊಟ್ಟೆಯಲ್ಲಿ ಬಚ್ಚಿಟ್ಟಿನಿ, ಅದು ಮಾತ್ರ ನಿಜ ಅಂತಂದು ತಮ್ಮ ಅಣ್ಣನಿಗೆ ಕಂಸನಿಗೆ ಹೇಳ್ತಾಳೆ. ಆವಾಗ ಕಂಸ ಮತ್ತೆ ಅದೇ ಬೊಗಳೆ ಹೇಳೇ, 16 ವರ್ಷದ ಹಿಂದೆ ಅಷ್ಟಮಿ ರಾತ್ರಿ ಹುಟ್ಟಿದ ಎಲ್ಲ ಮಕ್ಕಳನ್ನು ಕೊಲಿಸಿದೆ. ಎಲ್ಲ ಮಕ್ಕಳನ್ನು ರಂಗದ ತುಂಬ ಎಳೆ ಮಕ್ಕಳ ಆಕ್ರಂದನ. ವಸುದೇವ ದೇವಕಿ ಕಿವಿ ಮುಚ್ಚಿಕೊಳ್ಳುತ್ತಾರೆ. ಕಂಸ ಗಹಗಹಿಸಿ ನಗುತ್ತಾನೆ. ಅದು ರಂಗದಂದ್ರಲ್ಲಿ ಅಲ್ಲೆಲ್ಲ ಏನೈತ್ರಿ, ಬರೀ ಸೆರೆಮನೆಯೊಳಗೆ ಮಕ್ಕಳ ಧ್ವನಿನ ಕೇಳ್ತತಿ, ಅಳುವುದ. ಲಕ್ಷ ಮಕ್ಕಳು, ಆದರೆ ಒಂದು ಮಗುನು ಮಾತ್ರ ಇನ್ನೂ ಕೊಲ್ಲಲಿಕ್ಕೆ ಆಗಲಿಲ್ಲ. ಲಕ್ಷ ಮಕ್ಕಳನ್ನ ಕೊಂದು ಆದರೆ ಕೊಲ್ಲಬೇಕಾಗಿರುವಂಥ ಒಂದು ಮಗುನ ಇನ್ನೂ ತನಕ ನಾನು ಕೊಲ್ಲಕ್ಕ ಆಗ್ತಿಲ್ಲ. ಅವನೇ ಆ ಗೋಕುಲದ ಗೊಲ್ಲರ ಹುಡುಗ ಪೇಳಂಗೋವಿ ಕೃಷ್ಣ. ಕೊಲ್ಲಲಿಕ್ಕೆ ಬಂದವ್ರನ್ನೆಲ್ಲ ಅವನೇ ಕೊಂದು ಬಿಟ್ಟ. ಆ ಕೃಷ್ಣನ ಅಪ್ಪ ನಂದ, ನಿನ್ನ ಗಂಡನ ಬಾಲ್ಯ ಸ್ನೇಹಿತ, ಪರಮಾಪ್ತ ಪ್ರಾಣಮಿತ್ರ. ವಸುದೇವನ ಕಡೆ ತಿರುಗಿ, ನಿನ್ನ ಮೊದಲ ಹೆಂಡತಿ ರೋಹಿಣಿ, ಅವಳ ಪಿಳ್ಳೆ ಬಲರಾಮ ಆ ನಂದನ ಮನೆಯಲ್ಲೇ ಇರೋದು. ಅರಮನೆಯ ಕವಳಕ್ಕೆ ಕತ್ರಿ ಹಾಕೋಕ್ಕೆ ಬಂದಳು. ಇದ್ಗೋಳಿ ಅಲ್ಲೇ ಅಂತ ಸುಮ್ಮನೆ ಇದ್ದೆ. ಈಗ ನೋಡಿದ್ರೆ ನೀವೆಲ್ಲ ಕೂಡಿ ಏನೋ ಮಸಲತ್ತು ಮಾಡ್ತಿರೋ ಹಾಗಿದೆ. ನಾನು ಹೇಳ್ತಾನೆ, ರೋಹಿಣಿ ನಿನ್ನ ಮೊದಲೇ ಹಿಂತಿದ್ದಾಳು ಮತ್ತು ಆಕೆಗೆ ಹುಟ್ಟಿರುವಂಥ ಬಲರಾಮ ಎಲ್ಲರೂ ಸೇರಿ ನನ್ನ ಜೊತೆ ಏನು ಮಾಡತ್ತೀರಿ, ನಂಗೆ ಮೋಸ ಮಾಡಾಕತ್ತೀರಿ ನೀವು. ಪಾಪ ಇರಲಿ ಬಿಟ್ರೆ ನನ್ನ ಮಗ ನೀವೇನು ಮಾಡತ್ತೀರಿ, ಕೂಡಾಕತ್ತೀರೇನೋ, ಏನೋ ಒಂದು ಉಪಾಯ ಮಾಡಿರಿಲ್ಲ ನೀವು ಅಂತಂದು ಕಂಸ ಹೇಳ್ತಾನೆ. ಇಬ್ಬರನ್ನು ನೋಡುತ್ತಾ ತಗ್ಗಿದ ಧ್ವನಿಯಲ್ಲಿ ಹೇಳ್ತಾನೆ, ಆ ಕೃಷ್ಣ ನಿಮ್ಮ ಮಗನೇ ಇರಬೇಕು. ಸಾವಕಾಶಾಗಿ ಹೇಳ್ತಾನೆ, ಹೌದಲ್ಲ, ಆ ಕೃಷ್ಣ ನಿಮ್ಮ ಮಗನೇ ಇರಬೇಕೇನು, ನಿಮ್ಮ ಮಗನೇ ಅವನು. ತನ್ನ ಅಂಗೈ ನೋಡ್ಕೋತ ಹೇಳ್ತಾನೆ, ನನ್ನ ಸೋದರಳೆಯ ಅವನು. ಆ ಮಗ ಏನು, ಆ ಕೃಷ್ಣ ನಿಮ್ಮ ಮಗನದನು, ಮಗ ಇರಬೇಕೇನು, ಅವನ ನಿಮ್ಮ ಮಗ ಅದಾನು ಅಂತ ಹೇಳ್ತಾನೆ. ನನ್ನ ಸೋದರಳೆಯ ಅವನು, ನನ್ನ ಸೋದರಳೆಯನ ಆ ಕೃಷ್ಣ. ದೇವಕಿ, ಸುಳ್ಳು, ಕೃಷ್ಣನ ಮಗ ಯಾಕೆ ಆದಾನು? ಕಣ್ಣಲ್ಲಿ ನೀರು ತುಂಬಿಕೊಂಡು ಹೇಳ್ತಾಳ್ರಿ. ಕೃಷ್ಣ ನಮ್ಮ ಮಗ ಯಾಕಾದಾನು?
ಕೃಷ್ಣ ನಂದನ ಮಗ, ಕೃಷ್ಣ ಯಶೋದೆಯ ಮಗ ಅಳುತ್ತಾ. ನನ್ನ ಮಗ ಅಲ್ಲ ಅವನು, ನನ್ನ ಮಗ ಅಲ್ಲ ಅವನು. ಕಂಸ ಸಮಾಧಾನ ಧ್ವನಿಯಲ್ಲಿ, ನಿಮ್ಮ ಮಗ ಅಲ್ಲ, ಸರಿ ಮತ್ತೆ ನಿಮ್ಮ ಮಗ ಅಲ್ಲ ಅವನು, ನಿಮ್ಮ ಮಗ ಅಲ್ಲ ಅವನು. ದುಡು ಬಾಗಿಲು ಬಳಿ ಹೋಗಿ ಗಕ್ಕನೆ ತಿರುಗಿ ನೋಡಿ ಅಂದಮೇಲೆ ಅವನನ್ನು ಕೊಂದರೆ ನಿಮ್ಗೆ ಬೇಜಾರಿಲ್ಲ ಅಲ್ವಾ? ಅವಾಗ ಹೇಳ್ತಾನೆ, ಹೌದಲ್ಲ ಕೃಷ್ಣ ನಿಮ್ಮ ಮಗ ಅಲ್ಲಂದ್ರೆ ಅವನು ಕೊಂದ್ರೆ ನಿಮ್ಗೆ ಬೇಜಾರಿಲ್ವಾ? ನಿಮಗೇನು ಸಿಟ್ಟು ಬರೋದಿಲ್ಲ, ನಿಮ್ಮ ಕೋಪ ಬರೋದಿಲ್ಲ, ನಿಮಗೇನು ಬೇಜಾರಾಗೋದಿಲ್ಲ ಅಂತಂದು ಬಾಗಿಲು ಬಳಿ ಹೋಗಿ ಹೇಳ್ತಾನೆ. ಆವಾಗ ರಂಗದಲ್ಲಿ ಎಲ್ಲ ಏನಾಕತಿ, ಕತ್ತಲು ಆಗ್ತೈತಿ. ಈ ರೀತಿಯಾಗಿ ಕಂಸನನ್ನು ಸಂಹಾರ ಮಾಡುವ ನೆಪದಲ್ಲಿ ಬಿಲ್ ಹಬ್ಬವನ್ನು ಏರ್ಪಡಿಸಿ ಏನು ಮಾಡ್ತಾರೆ, ಕಂಸ ಉಪಾಯವನ್ನು ಮಾಡ್ತಾನೆ. ಇವತ್ತಿನ ಅವಧಿಯಲ್ಲಿ ನಾವು ಬಿಲ್ ಹಬ್ಬದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇವೆ. ಧನ್ಯವಾದಗಳು.